ಮನೆ ಅಂತ ತಗೊಂಡಾದ್ಮೇಲೆ ಈಗ ಚರ್ಚ್ ಅಂತ ಬೋರ್ಡ್ ಹಾಕಿದ್ದಾರೆ. ಗಣೇಶ ಹಬ್ಬ ಕೂಡ್ಸಿದೀವಿ, ಅಲ್ಲೇನೆ ನಾನ್ ವೆಜ್ ಎಲ್ಲ ಮಾಡ್ಬಿಟ್ಟು ಅದನ್ನೆಲ್ಲ ಮಾಡಿ ಬೇಕು ಅಂತ ತೊಂದರೆ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿರೋ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಅವ್ರ ಕ್ಯಾಸ್ಟ್ಗೆ ಕನ್ವರ್ಟ್ ಮಾಡಬೇಕು, ಅದೊಂದು ಮೇನ್ ಜಾಸ್ತಿ ಆಗ್ತಿದೆ. ಇಲ್ಲೇ ಸುಮಾರು ಅಕ್ಕಪಕ್ಕದ ಮನೆಗಳೆಲ್ಲ ಸುಮಾರು ಮತಾಂತರ ಕೆಲಸಗಳು ಮಾಡಿದ್ದಾರೆ ಅವರು. ಇವತ್ತಿನ ದಿನದಲ್ಲಿ ನಮ್ಮ ಮಕ್ಕಳನ್ನ ನಾವು ಹೊರಗಡೆ ಬಿಡಬೇಕಂದ್ರೂ ಭಯಪಡೋ ಪರಿಸ್ಥಿತಿ ಆಗಿದೆ. ಯಾಕಂದರೆ ನಮ್ಮ ಮಕ್ಕಳಿಗೆ ಏನು ಆಸೆ ತೋರಿಸಿ ಏನು ಯಾವ ಥರ ಅವ್ರ ಮೈಂಡ್ ಚೇಂಜ್ ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕ್ರಿಸ್ಮಸ್ ಹಬ್ಬಕ್ಕಂತ ಕರೆದು ಇಲ್ಲಿ ಬಂದು ಚರ್ಚೆ ಓಪನಿಂಗ್ ಸೆರೆಮನಿ ಅಂತ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ಮಾಡೋಕ್ಕೆ ನಿಂತ್ಕೊಂಡ್ರೆ ಇಲ್ಲಿ ಯಾರೂ ಕೈ ಕೊಟ್ಕೊಂಡು ಸುಮ್ಮನೆ ಇರಲ್ಲ ಸರ್. ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಚರ್ಚ್ ಹೆಂಗೆ ಓಪನ್ ಮಾಡ್ತಾರೆ ಇವರು? ಇದಕ್ಕೆ ಪರ್ಮಿಷನ್ ಕೊಟ್ಟಿದೆಯಾ ಪಂಚಾಯಿತಿ? ಇವರು ಆಡಿದ ಆಟಗಳಾಗೋಗಿದೆಯಾ ಇಲ್ಲಿ ಪಂಚಾಯತ್ ಲೆವೆಟಲ್ಲಿ? ಚಂಪಕಧಾಮಿ ಬಡಾವಣೆಯ ನಿವಾಸಿ ನಾನು. ನಮ್ಮ ಮನೆ ಪಕ್ಕದಲ್ಲೇ ಕ್ರಿಶ್ಚಿಯನ್ರದ್ದು ಒಂದು ಮನೆ ಅಂತ ಮಾಡಿಕೊಂಡ್ರು. ಫಸ್ಟು ಮನೆ ಅಂತ ತಗೊಂಡಾದ್ಮೇಲೆ ಈಗ ಚರ್ಚ್ ಅಂತ ಬೋರ್ಡ್ ಹಾಕಿದ್ದಾರೆ. ಬೇರೆ ಬೇರೆ ತಮಿಳಿಯನ್ಸ್ ಇರ್ಬೋದು, ಬೇರೆ ಬೇರೆ ಜನ ಇರ್ಬೋದು, ಯಾರ್ಯಾರನೋ ಕರ್ಕೊಂಬಂದು ಮತಾಂತರ ಮಾಡ್ತಾ ಇದ್ದಾರೆ. ಮತಾಂತರ ಮಾಡೋದ್ರ ಜೊತೆಲಿ ಅವರು ಗೌರಿ ಗಣೇಶ ಹಬ್ಬದ ದಿವಸ ನಮ್ಮ ಪೂಜೆಗಳು ಪುನಸ್ಕಾರಗಳು ಮಾಡ್ತಾ ಇರೋ ಸಮಯದಲ್ಲಿ ಸರಿಯಾಗಿ ಎಲ್ಲರಿಗೆ ಮಾಂಸಾಹಾರವನ್ನು ತಿನ್ನಿಸಿ ನಮ್ಮ ಹಬ್ಬಕ್ಕೆ, ಹಿಂದೂ ಧರ್ಮಕ್ಕೆ, ಹಿಂದೂ ಹಬ್ಬಕ್ಕೆ ಅವಮಾನ ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಅದೇ ಅಲ್ಲದೆ ಒಂದಿನ ವಾಹನದಲ್ಲಿ ಎಲ್ಲ ಭಾಷೆಯ ಬೈಬಲನ್ನು ತಗೊಂಬಂದಿದ್ರು. ಆಗ ಕೂಡ ನಮ್ಮ ಪಕ್ಕದಲ್ಲಿರುವ ಹಳ್ಳಿಯಲ್ಲಿ ಅದನ್ನು ಕಂಡಿಡಿದು ಎಲ್ಲ ಮಾಡಿದ್ದಾರೆ. ಯಾಕೆ ಈ ರೀತಿ ಮಾಡ್ತಾರೆ? ದಯವಿಟ್ಟು ಹಿಂದೂಗಳನ್ನ, ಹಿಂದೂ ಧರ್ಮದವ್ರನ್ನ ಹಿಂದೂ ಧರ್ಮದವರಾಗಿರಕ್ಕೆ ಬಿಡಿ. ಅವರು ಮೊದಲು ಕೃಷಿ ಮನೆ ಒಳಗಡೆ ಏನು ಬೇಕಾದರೂ ಮಾಡ್ಕೊಳ್ಳೋರು, ಈಗ ಬಂದು ಚರ್ಚ್ ಮಾಡ್ಕೊಂಡಿದ್ದಾರೆ. ಅದರಿಂದ ನಮ್ಗೆ ತುಂಬ ತೊಂದರೆ ಆಗ್ತಾಯಿದೆ. ಗಲಾಟೆ ಮಾಡ್ತಾರೆ, ಎಲ್ಲ ಮಾಂಸ ಇಂಥದ್ದು ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಮೊನ್ನೆ ಗಣೇಶ ಗೌರಿ ಹಬ್ಬದ ದಿನ ಕೂಡ ತೊಂದರೆ ಕೊಟ್ಟಿದ್ದಾರೆ ಅವರು. ನಾಳೆ ನಾವೇನೋ ಇದು ಪೋಲಿಯೋ ಡ್ರಾಪ್ಸ್ ಇದು ಮಾಡಬೇಕು ಅಂತ ನಮ್ಮ ಸಂಘದಿಂದ ಇದು ಮಾಡ್ತಾಯಿದ್ರೆ ಆವಾಗಲೇ ಬೇಕು ಅಂತ ಏನೋ ಒಂದು ಗಲಾಟೆ ಥರ ಮಾಡೋದಕ್ಕೋಸ್ಕರ ಏನೋ ಒಂದು ಇದು ಮಾಡ್ತಾ ಇರ್ತಾರೆ. ಮತಾಂತರ ಮಾಡ್ತಾರೆ. ಎಲ್ಲರಿಗೂ ಬೇಕಾದಷ್ಟು ಜನ ಬೇರೆ ಕಡೆಯಿಂದ ಕರೆಸ್ತಾರೆ. ಇಲ್ಲೆಲ್ಲ ಮುಂಚೆ ಇಲ್ಲಿ ಮನೆ ಮಾತ್ರ ಇತ್ತು, ಇವಾಗ ಚರ್ಚ್ ಥರ ಬೋರ್ಡ್ ಹಾಕಿದ್ದಾರೆ. ಚರ್ಚ್ ಬೋರ್ಡ್ ಹಾಕಿದ್ದಾರೆ. ಇವಾಗ ಎಷ್ಟೋ ಜನ ಬಂದು ಇಲ್ಲಿ ಮತಾಂತರ ಮಾಡ್ತಾ ಇದ್ದಾರೆ, ಡ್ರಿಂಕ್ಸ್ ಮಾಡ್ತಾರೆ. ಈ ನಡುವೆ ಏನು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಮನೆ ಇರೋದು ಏನಕ್ಕೆ, ನಾವು ವಾಸ ಮಾಡೋದಕ್ಕೋಸ್ಕರ ಇರೋದು. ಆದರೆ ಏನು ಮಾಡಿಬಿಟ್ಟಿದ್ದಾರೆ, ಇಲ್ಲಿ ವಾಸ ಮಾಡೋದಕ್ಕೋಸ್ಕರ ತೊಗೊಂಡ್ಬಿಟ್ಟು ಇದಕ್ಕಿದ್ದಂಗೆ ಮತಾಂತರ ಮಾಡೋದು, ಬಾಂಧವರ ಮಾಡೋದೆಲ್ಲ ಮಾಡ್ತಾಯಿದ್ರು. ಇವಾಗ ಏನು ಮಾಡಿದ್ದಾರೆ, ಇದಕ್ಕಿದ್ದಾಗೇ ಅಲ್ಲಿ ಚರ್ಚ್ ಅಂತ ಬೋರ್ಡ್ ಹಾಕ್ಬಿಟ್ಟು ಟೈಮಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಪ್ರೇಯರ್ ಎಲ್ಲ ಮಾಡಬೇಕು, ಅದು ಇದು ಅಂತೆಲ್ಲ ಹಾಕ್ಬಿಟ್ಟಿದ್ದಾರೆ. ಪ್ರೇಯರ್ಗೆ ಬನ್ನಿ ಅಂತ ಕರೆಸ್ತಾರೆ. ಯಾರನ್ನೋ ಹೊರಗಡೆ ಇರೋರನ್ನೆಲ್ಲ ಕರೆಸ್ತಾರೆ. 100-150 ಜನ, 200-300 ಜನ ಕರೆಸ್ತಾರೆ. ಸ್ಟೇಜ್ ಹಾಕ್ಕೊಂಡು ದೊಡ್ಡ ಪ್ರತಿ ಭಾನುವಾರ ದೊಡ್ಡದಾಗಿ ಗಲಾಟೆಗಳು ಮಾಡೋದು. ಆಮೇಲೆ ಮೊನ್ನೆ ಗಣೇಶ ಹಬ್ಬದ ದಿನ ಅಂತೂ ತೀರಾ ನಾನ್ ವೆಜ್ ಎಲ್ಲ ಗಣೇಶ ಹಬ್ಬ ಕೂಡ್ಸಿದ್ದೀವಿ, ಅಲ್ಲೇ ಇದು ನಾನ್ ವೆಜ್ ಎಲ್ಲ ಮಾಡಿಬಿಟ್ಟು ಅದನ್ನೆಲ್ಲ ಮಾಡಿ ಬೇಕು ಅಂತ ತೊಂದರೆ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ವಾಸ ಮಾಡೋಕ್ಕೋಸ್ಕರ ಮನೆ ತೊಗೊಂಡ್ಬಿಟ್ಟು, ಸೈಟ್ ತೊಗೊಂಡ್ಬಿಟ್ಟು ಮನೆ ಕಟ್ಬಿಟ್ಟು ಇಲ್ಲೇ ಚರ್ಚ್ ಅಂತ ಬೋರ್ಡ್ ಹಾಕೊಂಡು ಇವ್ರು ಬಿಸ್ನೆಸ್ ಮಾಡೋ ಥರ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಇದೆಲ್ಲ ತಪ್ಪು ಸರ್. ಇದು ನಮ್ಮ ಸಂಸ್ಕೃತಿಲಿ ಇದೆಲ್ಲ ತಪ್ಪಾಗುತ್ತೆ. ತುಂಬ ತೊಂದರೆ ಆಗುತ್ತೆ ಸರ್ ಇಲ್ಲಿ. ಮತ್ತು ನಾವು ಗಣೇಶ ಹಬ್ಬದ ದಿವಸ ಬಂದರೆ ಅವರು ನಾನ್ ವೆಜ್ ಎಲ್ಲ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. ಲೇಔಟ್ಗಿರೋದೆಲ್ಲ 3 ಮನೆ, ಆದರೆ ಇಲ್ಲಿ ತುಂಬ ತೊಂದರೆ ಕೊಡ್ತಾರೆ. ಬ್ಯಾಚ್ ವೈಸ್ ಬರ್ತಾ ಇರ್ತಾರೆ. TTL ಗ್ಯಾಂಗ್ ಎಲ್ಲ ಬರ್ತಾ ಇರ್ತಾರೆ ತುಂಬ ಜನ. ಇಲ್ಲಿ ವಾತಾವರಣ ಕೆಡಿಸ್ಬೇಕು ಅನ್ನೋದು ಮೇನ್ ಉದ್ದೇಶ ಆಗಿದೆ. ಇನ್ನೊಂದೇನು ಅಂದರೆ ಇಲ್ಲಿರೋ ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ ಅವ್ರ ಕ್ಯಾಸ್ಟ್ಗೆ ಕನ್ವರ್ಟ್ ಮಾಡಬೇಕು, ಅದೊಂದು ಮೇನ್ ಜಾಸ್ತಿ ಆಗ್ತಿದೆ. ನಮಗದು ಮುಂದಕ್ಕೆ ನಮ್ಮ ಪೀಳಿಗೆ, ಈಗ ನಾವು ಚೆನ್ನಾಗಿರ್ತೀವಿ, ನಾಳೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ಅವ್ರ ಮಕ್ಕಳಿಗೆ ಅದೇನಾಗುತ್ತೋ ಗೊತ್ತಿಲ್ಲ. ಧರ್ಮಗಳೆಲ್ಲ ಒಂದೇ ಅಂತ ನಾವು ಭಾವಿಸ್ತೀವಿ. ಆದರೆ ಹಿಂದೂ ಧರ್ಮದವ್ರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡೋದು ಎಷ್ಟು ಸರಿ? ಮತಾಂತರ ಮಾಡಕೂಡ್ದು. ಯಾಕೆ ಮಾಡಬೇಕು? ಮನೆ ಅಂತ ಮಾಡಿದ್ಮೇಲೆ ಈಗ ಚರ್ಚ್ ಅಂತ ಬೋರ್ಡ್ ಹಾಕಿದ್ದಾರೆ, ಅದು ಎಷ್ಟು ಸರಿ? ಸಂಪಿಗೆಹಳ್ಳಿ ನೀವು ಹತ್ತಿರದಲ್ಲಿ ಅವತ್ತು ಒಂದು ಕಾರ್ ಬಂತು, ದೊಡ್ಡ ಜೀಪ್ ಬಂತು. ಅದರಲ್ಲಿ ಎಲ್ಲ ಭಾಷೆಯ ಬೈಬಲ್ ಇತ್ತು. ಮರಾಠಿ ಇರ್ಬೋದು, ಹಿಂದಿ ಇರ್ಬೋದು, ತೆಲುಗಿರ್ಬೋದು, ಕನ್ನಡ ಇರ್ಬೋದು, ಎಲ್ಲ ಭಾಷೆಯ ಬೈಬಲನ್ನು ಇಟ್ಕೊಂಡು ಬೈಬಲ್ ಹಂಚ್ತಾ ಇದ್ದಾರೆ. ಕಳ್ಳರ ಥರ. ನಿಜವಾಗ್ಲೂ ಹೇಳ್ತೀನಿ, ಆ ರೀತಿ ಮಾಡಬಾರ್ದು. ಇವತ್ತಿನ ದಿನದಲ್ಲಿ ನಮ್ಮ ಮಕ್ಕಳನ್ನ ನಾವು ಹೊರಗಡೆ ಬಿಡಬೇಕಂದ್ರೂ ಭಯಪಡೋ ಪರಿಸ್ಥಿತಿ ಆಗಿದೆ. ಯಾಕಂದರೆ ನಮ್ಮ ಮಕ್ಕಳಿಗೆ ಏನು ಆಸೆ ತೋರಿಸಿ ಏನು ಯಾವ ಥರ ಅವ್ರ ಮೈಂಡ್ ಚೇಂಜ್ ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆಚೆ ಹೊರಗಡೆ ಆಟ್ಲಿಕ್ಕೆ ಬಿಡೋಕ್ಕೂ ಕೂಡ ಜೊತೆಲಿ ಯಾರ ಜೊತೆಲಾದರೂ ಬಿಡೋಕ್ಕೂ ತುಂಬ ಭಯ ಪಡೋ ಪರಿಸ್ಥಿತಿ ಆಗಿದೆ ಇವಾಗ ಈ ಲೇಔಟಲ್ಲಿ. ನಾವು ಗಣೇಶನ ಫಂಕ್ಷನ್ ಮಾಡಿದ್ರೆ ಅವತ್ತು ಮಟನ್ ಊಟ ಮಾಡ್ತಾರೆ. ಇಲ್ಲಿ ನಾವು ಕೇಳಿದ್ರೆ ನಮ್ಮ ಇಷ್ಟ ಅಂತ ಹೇಳ್ತಾರೆ. ಅವರು ಬಂದು ಒಂದು ಸೈಟ್ ತಗೊಂಡು ಮನೆ ಕಟ್ಕೊಂಡು ಅದ್ರ ಮೇಲೆಗಡೆ ಚರ್ಚ್ ಮಾಡ್ಕೊಂಡಿದ್ದಾರೆ. ಈಗ ಅವರು ಇನ್ನೂ ಜಾಸ್ತಿ ಮಾಡ್ತಾನೆ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಅವರು ಚರ್ಚ್ ಅಂದ್ಬಿಟ್ಟು ಈಗ ಹೇಳ್ತಿದ್ದಾರೆ.
ಅದು ರೆಸಿಡೆನ್ಷಿಯಲ್ ಲೇಔಟಲ್ಲಿ ಚರ್ಚ್ ಮಾಡೋಂಗಿಲ್ಲ, ನನಗೆ ಗೊತ್ತಿರೋ ಪ್ರಕಾರ, ಕಾನೂನು ಪ್ರಕಾರ ಆ ಥರ ಮಾಡೋಂಗಿಲ್ಲ. ಇವರು ಏನು ಮಾಡ್ಕೊಂಡಿದ್ದಾರೆ ಅಂತ ಮನೆ ಅಂತ ಫಸ್ಟು ಮನೆ ಅಂತ ಸೈಟ್ ತೊಗೊಂಡು ಮನೆ ಕಟ್ಕೊಂಡು ಈಗ ಇಲ್ಲಿ ಚರ್ಚ್ ಮಾಡಬೇಕು, ಚರ್ಚ್ ಓಪನ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ದಿನ ಬೆಳಗ್ಗೆ ಆದರೆ ಎಲ್ಲರಿಗೂ ತೊಂದರೆ ಕೊಟ್ಕೊಂಡು ಪ್ರಾರ್ಥನೆ ಹೆಸರಲ್ಲಿ ಎಲ್ಲರಿಗೂ ಅಕ್ಕಪಕ್ಕದ ಮನೆಗಳಿಗೆಲ್ಲ ತುಂಬ ತೊಂದರೆ ಕೊಡ್ತಿದ್ದಾರೆ. ಮತ್ತು ಮತಾಂತರ ಕೆಲಸಗಳು ಬೇರೆ ಮಾಡ್ತಿದ್ದಾರೆ. ಇಲ್ಲೇ ಸುಮಾರು ಅಕ್ಕಪಕ್ಕದ ಮನೆಗಳಲ್ಲೇ ಸುಮಾರು ಮತಾಂತರ ಕೆಲಸಗಳು ಮಾಡಿದ್ದಾರೆ ಅವರು. ಇದನ್ನೆಲ್ಲ ತಡೆಗಟ್ಟಬೇಕು ಸರ್. ಇಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟಗಳು ಮಾಡ್ತೀವಿ. ನಾವು ಇಲ್ಲಿ ಬಡವರಿಗೆಲ್ಲ ಆಮಿಷ ಒಡ್ಡೋದು, ಅವ್ರಿಗೆ ದುಡ್ಡು ಕೊಡೋದು, ಇದು ಮಾಡೋದು, ಅವ್ರಿಗೇನೋ ವಿದ್ಯಾಭ್ಯಾಸ ಕೊಡ್ತೀವಿ ಅಂತ ಹೇಳೋದು, ಎಲ್ಲರೂ ಮತಾಂತರ ಕೆಲಸಗಳು ಮಾಡೋದು ಇದೇ ಮಾಡ್ತಿದ್ದಾರೆ. ನಾವು ಇವಾಗ ದೇವಸ್ಥಾನ ಪ್ರಾರ್ಥನೆ ಮಾಡಬೇಕು ಅಂದರೆ ಅದಕ್ಕೊಂದು ಜಾಗ ಮಾಡ್ಕೊಂಡಿರ್ತೀವಿ, ಅಲ್ಲೋಗಿ ಪ್ರಾರ್ಥನೆ ಮಾಡ್ತೀವಿ, ಯಾರಿಗೂ ತೊಂದರೆ ಆಗದಿರ್ತಾರೆ. ಅದೇ ಥರ ಅವ್ರಿಗೆ 2 ಚರ್ಚ್ ಆಗಿದೆ. ಅಲ್ಲೋಗಿ ಪ್ರಾರ್ಥನೆ ಮಾಡಲಿ, ನಮ್ಮದೇನು ತಕರಾರಿಲ್ಲ. ಅವ್ರ ಧರ್ಮ ಅವ್ರಿಗೆ, ನಮ್ಮ ಧರ್ಮ ನಮಗೆ, ಅವ್ರು ಹೋಗಿ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಲ್ಲಿ ಅವ್ರು ಬಂದು ತೊಂದರೆ ಕೊಟ್ಕೊಂಡು, ಪ್ರಚೋದನೆ ಕೊಟ್ಕೊಂಡು, ಇವರು ಜಗಳಕ್ಕೆ ಬರಲಿ, ಎಲ್ಲ ಬರಲಿ ಅಂತ ಈ ಥರ ಎಲ್ಲ ಪ್ರಚೋದನೆ ಕೊಟ್ಕೊಂಡು ಮಾಡ್ತಾ ಇದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು. ಚಂಪಕಧಾಮ ಬಡಾವಣೆಯಲ್ಲಿ ಇಷ್ಟು ದಿನ ಯಾವುದೇ ಥರ ತೊಂದರೆ ತಾಪತ್ರ ಇಲ್ದಿರಂಗೆ ನೆಮ್ಮದಿಯಾಗಿದ್ವಿ. ಇವತ್ತು ಆ ಕ್ರಿಶ್ಚಿಯಾನಿಟಿ ಅವರು ಬಂದ್ಬಿಟ್ಟು ಏಕಾಏಕಿ ಬಂದ್ಬಿಟ್ಟು ಬೋರ್ಡ್ ಹಾಕಿ ಕ್ರಿಸ್ಮಸ್ ಹಬ್ಬದ್ದು ಅದು ಇದು ಅಂತ ಎಲ್ಲ ಮಾಡಿಕೊಂಡು, ಯಾರು ಕರೀದಿರೋರ್ನೆಲ್ಲ ಕರೆದು ಬೋರ್ಡ್ಗಳು ಹಾಕ್ಕೊಂಡು, ಮತ್ತು ಮೆಂಬರ್ಗಳ ಹೆಸರೆಲ್ಲ ಹೇಳ್ಕೊಂಡು ನಾವೆಲ್ಲ ಅವ್ರ ತಾ ಪರ್ಮಿಷನ್ ತೊಗೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಚರ್ಚ್ ಇನಾಗ್ರೇಷನ್ ಮಾಡ್ತೀವಿ. ಇಲ್ಲಿ ಕರೆದಿರೋದು ಏನೋ ಉದ್ದೇಶಕ್ಕೆ ಕರೆದಿರೋದು, ಅಲ್ಲಿ ಕ್ರಿಸ್ಮಸ್ ಹಬ್ಬಕ್ಕಂತ ಕರೆದು ಇಲ್ಲಿ ಬಂದು ಚರ್ಚೆ ಓಪನಿಂಗ್ ಸೆರೆಮನಿ ಅಂತ ಮಾಡ್ತಾಯಿದ್ದಾರೆ. ಈ ಥರ ಎಲ್ಲ ಮಾಡೋಕ್ಕೆ ನಿಂತ್ಕೊಂಡ್ರೆ ಇಲ್ಲಿ ಯಾರೂ ಕೈ ಕೊಟ್ಕೊಂಡು ಸುಮ್ಮನೆ ಇರಲ್ಲ ಸರ್. ಚಂಪಕಧಾಮ ಬಡಾವಣೆಯಲ್ಲಿ ಚಂಪಕಧಾಮನ ಆಶೀರ್ವಾದದೊಂದಿಗೆ ನಾವು ಇಲ್ಲಿ ಬದುಕ್ತಾ ಇರೋದು. ಆದರೆ ಇಲ್ಲಿ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಯವರು ಕೆಲವೊಂದು ಜನ, ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು, ಕೆಲವೊಂದು ಜನಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಅದೇ ಒಂದು ಧ್ಯೇಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಹಿಂದೂಗಳನ್ನೆಲ್ಲ ಕನ್ವರ್ಟ್ ಮಾಡೋದು, ನಮಗೆ ಮಾನಸಿಕ ತೊಂದರೆ ಕೊಡೋದು. ಈ ಹಿಂದೂ ಧಾರ್ಮಿಕ ಹಬ್ಬಗಳಲ್ಲಿ ಎಸ್ಪೆಷಲಿ ಗಣೇಶನ ಹಬ್ಬ, ಇದು ಇತ್ತೀಚೆಗೆ ಈ ವರ್ಷದಲ್ಲೇ ನಡೆದಂಥ ಗಣೇಶನ ಹಬ್ಬದಲ್ಲಿ ಅವ್ರದ್ದೇ ಆದ ಒಂದು ಕಮ್ಯುನಿಟಿ ಕರ್ಸ್ಕೊಂಡು, ಇಲ್ಲಿಯವರು ಯಾರೂ ಇಲ್ಲ, ಇಲ್ಲಿಯವರು ಒಂದು 3 ಮನೆ 4 ಮನೆ ಅಂದರೆ ಹೆಚ್ಚು ಕ್ರಿಶ್ಚಿಯನ್ ಕಮ್ಯುನಿಟಿಯವರು, ಅದು ಎಲ್ಲ ಕನ್ವರ್ಟ್ ಆಗಿರೋರು, ಇತ್ತೀಚೆಗೆ ಕನ್ವರ್ಟ್ ಆಗಿರೋರು. ಆದರೆ ಅವರು ಅವತ್ತು ನಮ್ಮ ಗಣೇಶನ ಹಬ್ಬದ ದಿನ ಬಂದು ಅವರು ಬೇಕಂತಾನೆ ರೋಡಲ್ಲಿ ಪೆಂಡಾಲ್ ಹಾಕಿ ಒಂದು 200ರಿಂದ 250 ಜನ 300 ಜನ ಆಯಿತಾ ಮಾಂಸ ದುಡ್ಡುಗಳು ಹಾಕಿ, ಯಾಕಂದರೆ ಅವ್ರಿಗೆ ಏನಂದರೆ ಯಾರ್ಯಾರು ಕನ್ವರ್ಟ್ ಆಗಿದ್ದಾರೋ ಇಲ್ಲೋ ಅನ್ನೋ ಕನ್ಫರ್ಮೇಷನ್ಗೋಸ್ಕರ ಗಣೇಶನ ಹಬ್ಬದ ದಿನ ಅವರು ನಮ್ಮ ಮಾಂಸ ದುಡ್ಡುಗಳು ಹಾಕ್ತಾರೆ. ಚರ್ಚ್ ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಚರ್ಚ್ ಹೆಂಗೆ ಓಪನ್ ಮಾಡ್ತಾರೆ ಇವರು? ಇದಕ್ಕೆ ಪರ್ಮಿಷನ್ ಕೊಟ್ಟಿದೆಯಾ ಪಂಚಾಯಿತಿ? ಸ್ಟೇಷನಿಂದ ಅಪ್ರೂವಲ್ ತೊಗೊಂಡಿದ್ದಾರಾ? ಯಾರು ಕೊಟ್ಟಿದ್ದಾರೆ ಇದಕ್ಕೆ? ಏನು ಇವರು ಆಡಿದ್ದೇ ಆಟಗಳಾಗೋಗಿದೆಯಾ ಇಲ್ಲಿ ಪಂಚಾಯತ್ ಲೇಔಟಲ್ಲಿ? ಅಕ್ರಮವಾಗಿ ಒಂದು ಮನೇನ ಅಂದರೆ ಒಂದು ಸೈಟನ್ನು ಖರೀದಿ ಮಾಡಿ ಅದರಲ್ಲಿ ಮನೆ ಕಟ್ಕೊಂಡು ಅಕ್ರಮವಾಗಿ ಅದನ್ನು ಚರ್ಚ್ಗೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ ಹೀನಕೃತ್ಯ ಅದು, ಮತ್ತು ಅದು ಕಾನೂನು ಬಾಹಿರ ಕೂಡ. ಅಂಥದ್ರಲ್ಲಿ ಹಾಗೆ ಮಾಡಿದ್ದಲ್ಲದೆ ಗಣೇಶ ಹಬ್ಬದ ದಿನ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಜನರನ್ನು ಕರೆಸೋವಂಥದ್ದು, ಇಲ್ಲೀಗಲ್ ಆಗಿರ್ತಕ್ಕಂಥ ಒಂದು ಕಟ್ಟಡದಲ್ಲಿ ಪ್ರೇಯರ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಏನು ಬನ್ನೇರುಘಟ್ಟದಲ್ಲಿ ಚಂಪಕಧಾಮ ಬಡಾವಣೆಯಲ್ಲಿ ಕೇವಲ ವಾಸಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಬಡಾವಣೆ. ಇಲ್ಲಿ ಯಾವುದೇ ಧರ್ಮಕ್ಕೆ ಸೀಮಿತವಾದಂತಹ ಯಾವುದೇ ಮಂದಿರವಾಗಲಿ ಅಥವಾ ಮಸೀದಿ ಆಗಲಿ ಚರ್ಚ್ಗಳಾಗಲಿ ಇರಬಾರ್ದು ಅಂತೇಳ್ತಕ್ಕಂತಹ ಒಂದು ಕಲ್ಪನೆಯನ್ನು ಇಟ್ಕೊಂಡು ಈ ಬಡಾವಣೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗಿದ್ರೂ ಸಹ ಇವತ್ತು ವಾಸಕ್ಕೆ ಮನೆ ಅಂತೇಳಿ ಒಂದು ಮನೆಯನ್ನು ಕಟ್ಟಿ ಆ ಮನೆಯನ್ನೇ ಇವತ್ತು ಒಂದು ಪ್ರಾರ್ಥನಾ ಕೇಂದ್ರವಾಗಿ ಬದಲಾಯಿಸಿ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ಅಷ್ಟೇ ಅಲ್ಲದೆ ಬೇರೆ ರಾಜ್ಯದಿಂದ, ಪಕ್ಕದ ತಮಿಳುನಾಡಿನಿಂದಲೂ ಸಹ ಇಲ್ಲಿಗೆ ಜನರನ್ನು ಕರೆಸಿ ಅವರನ್ನು ಮತಾಂತರ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಒಂದಷ್ಟು ಸಾರ್ವಜನಿಕ ಉಪದ್ರವಗಳನ್ನು ಕೊಡ್ತಕ್ಕಂಥದ್ದು. ಗಣೇಶನ ಹಬ್ಬದ ಸಂದರ್ಭದಲ್ಲಿ ಶ್ರದ್ಧಾಭಕ್ತಿಯಿಂದ ಹಬ್ಬ ಆಚರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಏನು ಮಾಂಸಾಹಾರದ ಒಂದು ಔತಣಕೂಟವನ್ನು ಇಟ್ಕೊಳ್ತಾರೆ ಅಂತೇಳಿದ್ರೆ ಇವರ ಮಾನಸಿಕತೆಯನ್ನು ಇವತ್ತು ಇಡೀ ಸಮಾಜ ಗಮನಿಸ್ತಾ ಇರತಕ್ಕಂಥದ್ದು. ಇದರ ವಿರುದ್ಧವಾಗಿ ನಾವೆಲ್ಲರೂ ಸಹ ಎಚ್ಚೆತ್ಕೋಬೇಕು ಅಂತೇಳಿ ಅವರೆಲ್ಲರೂ ಸಂಘಟಿತರಾಗ್ತಾ ಇರ್ತಕ್ಕಂಥದ್ದು. ಇಂಥದೇ ಸಂದರ್ಭದಲ್ಲಿ ಏನು ಈಗ ಒಂದು ಕ್ರಿಸ್ಮಸ್ ಬರ್ತಾ ಇದೆ, ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಒಂದು ಚರ್ಚನ್ನು ಉದ್ಘಾಟನೆ ಮಾಡ್ತೀವಿ ಅಂತೇಳಿ ಹೊರಟಿರ್ತಕ್ಕಂಥದ್ದು ಇವತ್ತು ಗಮನಕ್ಕೆ ಬಂದಿರತಕ್ಕಂಥದ್ದು. ನಾವ್ಯಾರೂ ಸಹ ಯೇಸುವಿನ ವಿರೋಧಿಗಳಲ್ಲ, ಅಥವಾ ನಾವು ಇಡೀ ಕ್ರೈಸ್ತ ಸಮುದಾಯದ ವಿರೋಧಿಗಳಲ್ಲ. ಅವರು ಧರ್ಮವನ್ನು ಪಾಲಿಸ್ಲಿ, ನಮ್ಮ ಹಿಂದೂಗಳನ್ನು ಮತಾಂತರ ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ಅಷ್ಟೇ ನಮ್ಮ ಆಗ್ರಹ ಆಗಿರ್ತಕ್ಕಂಥದ್ದು. ಮತ್ತು ಅವರು ಪ್ರಾರ್ಥನೆ ಮಾಡ್ತಾರಾ, ಅವರ ಅಧಿಕೃತವಾದಂಥ ಚರ್ಚ್ಗಳು ಯಾವುದಿದೆ ಅಲ್ಲೋಗಿ ಪ್ರಾರ್ಥನೆ ಮಾಡಲಿ. ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಸರ್ಕಾರದ
ಒಂದು ನಿಗದಿತವಾದಂಥ ಒಂದು ಡೆಸಿಬಲ್ ಇದೆ, ಅದರಲ್ಲಿ ಅವರು ಪ್ರೇಯರನ್ನು ಮಾಡಲಿ, ನಮ್ದು ಯಾವುದೇ ರೀತಿಯಾದಂಥ ತಕರಾರಿಲ್ಲ. ಆದರೆ ಇಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಏನು ಇವತ್ತು ವೃದ್ಧರಿರ್ತಾರೆ, ಓದ್ತಕ್ಕಂಥ ಮಕ್ಕಳಿರ್ತಾರೆ, ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥವ್ರು ಇರ್ತಾರೆ, ಅಂಥ ಪ್ರದೇಶದಲ್ಲಿ ಬೆಳಗ್ಗೆಯಿಂದ ಹಿಡಿದು ಅವರಿಗೆ ಬೇಕಾದಂಥ ಸಂದರ್ಭಗಳಲ್ಲೆಲ್ಲ ಪ್ರಾರ್ಥನೆಗಳ ಹೆಸರಿನಲ್ಲಿ ಒಂದಷ್ಟು ಉಪಕ್ರಮಗಳನ್ನು ಕೊಡ್ತಕ್ಕಂಥದ್ದು, ಉಪದ್ರವಗಳನ್ನು ಕೊಡ್ತಕ್ಕಂಥದ್ದು ಅತ್ಯಂತ ಖಂಡನೀಯ.